ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಕಳೆದ ಒಂದು ತರಗತಿಯಲ್ಲಿ ದ್ವಿತೀಯ ಭಾಷೆ ಕನ್ನಡ ಪಠ್ಯಪುಸ್ತಕದ ಭಾಗ 1 ಪುಸ್ತಕದಲ್ಲಿರುವಂಥ ಅಂಶಗಳನ್ನು ನೋಡಿದ್ದೀವಿ ಸ್ನೇಹಿತರೆ. ಈ ಒಂದು ತರಗತಿಯಲ್ಲಿ ಮುಂದುವರೆದ ಭಾಗ ದ್ವಿತೀಯ ಭಾಷೆ ಕನ್ನಡ ಪಠ್ಯಪುಸ್ತಕದ ಭಾಗ 2 ಈ ಒಂದು ಭಾಗದಲ್ಲಿ ಬರುವ ಪದಗಳ ಅರ್ಥ, ಕವಿಗಳ ಪರಿಚಯವನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಈ ಒಂದು ತರಗತಿ PDO HUEO ಮುಖ್ಯವಾದ ತರಗತಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಗದ್ಯ ಭಾಗದ ಕಾಫಿ ಕಪ್ ಮೊದಲನೇ ಒಂದು ಪಾಠವನ್ನು ನೋಡೋಣ ಸ್ನೇಹಿತರೆ. ಕಾಫಿ ಕಪ್ ಗುರುರಾಜ್ ಕರ್ಜಗಿ ಅವರ ರಚನೆ. ಇನ್ನು ಪಾಠದ ಒಂದು ಪ್ರವೇಶವನ್ನು ನೋಡೋಣ. ಗುರು ಶಿಷ್ಯರ ಸಂಬಂಧ ಪವಿತ್ರವಾದದ್ದು. ವಿದ್ಯಾರ್ಥಿಗಳನ್ನು ಜೀವನದುದ್ದಕ್ಕೂ ತಿದ್ದುವ, ಆತ್ಮಸ್ಥೈರ್ಯ ತುಂಬುವ ಕೆಲಸವನ್ನು ಶಿಕ್ಷಕರು ಮಾಡುತ್ತಲೇ ಇರುತ್ತಾರೆ. ಮಕ್ಕಳ ಮನಸ್ಥಿತಿಯನ್ನು ಶ್ರೇಷ್ಠ ಗುರು ಮಾತ್ರ ಅರ್ಥ ಮಾಡಿಕೊಳ್ಳಬಲ್ಲ. ಅವರಿಗೆ ಅಗತ್ಯವಿರುವ ಜ್ಞಾನವನ್ನು ಅಗತ್ಯವಿರುವಷ್ಟು ಅಗತ್ಯ ಸಂದರ್ಭದಲ್ಲಿ ತಿಳಿಸಿಕೊಡುವ ಜಾಣ್ಮೆ ಗುರುವಿನಲ್ಲಿರುತ್ತದೆ. ಹೀಗಾಗಿ ವಿದ್ಯಾರ್ಥಿಗಳು ಶಿಕ್ಷಕರ ಬಗ್ಗೆ ಅಪಾರ ಗೌರವ ಹಾಗೂ ಅಭಿಮಾನವನ್ನು ಹೊಂದಿರುತ್ತಾರೆ. ಪ್ರಸ್ತುತ ಪಾಠದಲ್ಲಿ ಗುರುಗಳು ತಮ್ಮನ್ನು ಕಾಣಲು ಬಂದ ವಿದ್ಯಾರ್ಥಿಗಳಿಗೆ ಜೀವನ ಪಾಠವನ್ನು ಕಾಫಿ ಕಪ್ ಮೂಲಕ ಮನವರಿಕೆ ಮಾಡಿಕೊಡುವ ಸನ್ನಿವೇಶ ಮನೋಜ್ಞವಾಗಿದೆ. ಗುರುರಾಜ್ ಕರ್ಜಗಿ ಅವರ ಸಂಕ್ಷಿಪ್ತ ಪರಿಚಯ. ಶಿಕ್ಷಣ ತಜ್ಞರಾದ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರು 1952ರಲ್ಲಿ ಜನಿಸ್ತಾರೆ. ಹಾವೇರಿ ಜಿಲ್ಲೆಯ ಕರ್ಜಗಿಯಲ್ಲಿ ಜನಿಸ್ತಾರೆ. ಪ್ರಾಧ್ಯಾಪಕರಾದ ಇವರು 22ಕ್ಕೂ ಹೆಚ್ಚು ಸಂಶೋಧನಾ ಲೇಖನಗಳನ್ನು ದೇಶ ವಿದೇಶಗಳ ನಿಯತಕಾಲಿಕೆಯಲ್ಲಿ ಪ್ರಕಟಿಸಿದ್ದಾರೆ. ಅಂತಾರಾಷ್ಟ್ರೀಯ ಸೃಜನಶೀಲ ಅಧ್ಯಾಪನಾ ಕೇಂದ್ರದ ಸ್ಥಾಪಕ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ. ಪ್ರಜಾವಾಣಿ ದಿನಪತ್ರಿಕೆಯಲ್ಲಿ ಇವರ ಕರುಣಾಳು ಬಾ ಬೆಳಕೆ ಅಂಕಣ ಬಹಳಷ್ಟು ಜನಪ್ರಿಯತೆ ಪಡೆದಿದೆ. ಪ್ರಸ್ತುತ ಲೇಖನವನ್ನು ಕರುಣಾಳು ಬಾ ಬೆಳಕೆ ಪುಸ್ತಕದಿಂದ ಆಯ್ದುಕೊಳ್ಳಲಾಗಿದೆ. ಪದಗಳ ಅರ್ಥ: ಅಸೂಯೆ ಅಂದರೆ ಹೊಟ್ಟೆ ಕಿಚ್ಚು, ಕೂಡ್ರಿಸಿ ಅಂದರೆ ಕುಳ್ಳಿರಿಸಿ, ದುರ್ದೈವ, ಕೆಟ್ಟ, ದುರ್ಭಾಗ್ಯ, ದೌರ್ಭಾಗ್ಯ ಅಂದ ಅರ್ಥ. ಮಾತು ಎತ್ತಿದರು ಅಂದರೆ ಮಾತನ್ನು ಆರಂಭಿಸಿದರು. ಆಸ್ವಾದಿಸು, ರುಚಿ ನೋಡುವುದು ಮತ್ತು ಸವಿಯುವುದು. ತಕರಾರು, ಅಡ್ಡಿ ಮಾಡು ಮತ್ತು ಆಕ್ಷೇಪಣೆ ಮಾಡು. ನಿವೃತ್ತಿ, ವೃತ್ತಿಯಿಂದ ಬಿಡುಗಡೆ ಹೊಂದು. ನಿವೃತ್ತಿ ಅಂದರೆ ವೃತ್ತಿಯಿಂದ ಬಿಡುಗಡೆ. 6. ಗಂಗೆಯಲ್ಲಿ ದೀಪಮಾಲೆ. ರಚನಾಕಾರರು GS ಶಿವರುದ್ರಪ್ಪ ಅವರು. ಪಾಠ ಪ್ರವೇಶ. ಹೊರ ಊರು ದೇಶಗಳನ್ನು ಸಂದರ್ಶಿಸಿ ಅಲ್ಲಿರುವ ಪ್ರೇಕ್ಷಣೀಯ ಸ್ಥಳಗಳು, ಇತಿಹಾಸ, ಕಲೆ, ಸಾಹಿತ್ಯ, ವಿಜ್ಞಾನಗಳನ್ನು ತಿಳಿಯುವ ಕುತೂಹಲ ಎಲ್ಲರಲ್ಲಿಯೂ ಇರುವುದು ಸಹಜವಾದದ್ದು. ಇದರಿಂದ ಪ್ರೇರಿತರಾಗಿ ಅನೇಕರು ದೂರದ ಸ್ಥಳಗಳಿಗೆ ಪ್ರವಾಸ ಹೊರಡುತ್ತಾರೆ. ಪ್ರವಾಸ ಕಾಲದಲ್ಲಿ ತಾನು ಕಂಡ ಸುಂದರ ದೃಶ್ಯಗಳು, ಸ್ಥಳಗಳು, ಆಚಾರ ವಿಚಾರಗಳು, ನಡವಳಿಕೆಗಳು ಎಲ್ಲವನ್ನು ಪ್ರತಿಯೊಬ್ಬ ಪ್ರವಾಸಿಯೂ ತನ್ನದೇ ಆದ ದೃಷ್ಟಿಯಿಂದ ನೋಡುತ್ತಾನೆ. ತಾನು ಕಂಡದ್ದನ್ನು, ಅನುಭವಿಸಿದ್ದನ್ನು ಸಾಹಿತ್ಯ ರೂಪದಲ್ಲಿ ತರಬೇಕೆಂಬ ಉತ್ಸಾಹ ಇದ್ದವರೆಲ್ಲರೂ ಪ್ರವಾಸ ಕಥನ ರಚಿಸಬಹುದು. ಪ್ರವಾಸ ಸಾಹಿತ್ಯ ಒಂದು ಸೃಜನಶೀಲ ಕಲಾಭಿವ್ಯಕ್ತಿಯಾಗಿ ಕನ್ನಡದಲ್ಲಿ ಕಾಣಿಸಿಕೊಂಡದ್ದು 20ನೇ ಶತಮಾನದಲ್ಲಿ. ಲೇಖಕರು ಗಂಗೆಯ ಶಿಖರದಲ್ಲಿ ಪ್ರವಾಸ ಕೈಗೊಂಡಾಗ ಗಂಗೆಯಲ್ಲಿ ತಾವು ಕಂಡ ದೀಪಮಾಲೆಯ ಅಪೂರ್ವ ದೃಶ್ಯವನ್ನು ಈ ಭಾಗದಲ್ಲಿ ಬಣ್ಣಿಸಿದ್ದಾರೆ. GS ಶಿವರುದ್ರಪ್ಪ ಅವರ ಬಗ್ಗೆ ಸಂಕ್ಷಿಪ್ತ ಪರಿಚಯ. ಇವರು 7/2/1926ರಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರು ಎಂಬ ಗ್ರಾಮದಲ್ಲಿ ಜನಿಸ್ತಾರೆ. ಇವರು ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಕವಿ, ವಿಮರ್ಶಕರಾಗಿ ಪ್ರಸಿದ್ಧರಾಗಿದ್ದಾರೆ. ಪರಂಪರೆ ಮತ್ತು ಆಧುನಿಕತೆಗಳ ಮಧ್ಯದ ಸೇತುವೆಯಾಗಿ ಕನ್ನಡ ಸಾಹಿತ್ಯಕ್ಕೆ ಪ್ರಬುದ್ಧತೆಯನ್ನು ನೀಡಿ ಕನ್ನಡದ ಶ್ರೀಮಂತಿಕೆಯನ್ನು ಹೆಚ್ಚಿಸಿದ ಹಿರಿಯರು. ಇವರು ಮೈಸೂರು, ಉಸ್ಮಾನಿಯಾ, ಬೆಂಗಳೂರು ವಿಶ್ವವಿದ್ಯಾಲಯಗಳಲ್ಲಿ ಪ್ರಾಧ್ಯಾಪಕರಾಗಿದ್ದರು. GS ಶಿವರುದ್ರಪ್ಪ ಅವರು ರಚಿಸಿರುವ ಸೌಂದರ್ಯ ಸಮೀಕ್ಷೆ ಎಂಬ ಮಹಾಪ್ರಬಂಧಕ್ಕೆ PhD ಪದವಿ ದೊರೆತಿದೆ. ಸೌಂದರ್ಯ ಸಮೀಕ್ಷೆ ಮಹಾಪ್ರಬಂಧಕ್ಕೆ PhD ಪದವಿ ದೊರೆತಿದೆ. ಮಾಸ್ಕೋದಲ್ಲಿ 22 ದಿನ ಎಂಬ ಪ್ರವಾಸ ಕಥನಕ್ಕೆ ಸೋವಿಯತ್ ಲ್ಯಾಂಡ್ ಪ್ರಶಸ್ತಿ ದೊರೆತಿದೆ. ಮಾಸ್ಕೋದಲ್ಲಿ 22 ದಿನ ಎಂಬ ಪ್ರವಾಸ ಕಥನಕ್ಕೆ ಸೋವಿಯತ್ ಲ್ಯಾಂಡ್ ಪ್ರಶಸ್ತಿ ದೊರೆತಿದೆ. ಕಾವ್ಯ ಮೀಮಾಂಸೆಯ ಹೊಸ ಪರಿಕಲ್ಪನೆಗಳನ್ನು ಕಾವ್ಯಾಸಕ್ತರಿಗೆ ನೀಡಿರುವ ಕಾವ್ಯಾರ್ಥ ಚಿಂತನ ಎಂಬ ವಿಮರ್ಶಾ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಕಾವ್ಯಾರ್ಥ ಚಿಂತನ ಎಂಬ ವಿಮರ್ಶಾ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಇವರ ಸಮಗ್ರ ಸಾಹಿತ್ಯಕ್ಕೆ ಪಂಪ ಪ್ರಶಸ್ತಿ ಹಾಗೂ ಮಾಸ್ತಿ ಪ್ರಶಸ್ತಿಗಳು ದೊರೆತಿವೆ. ಇವರ ಇನ್ನಿತರ ಕೃತಿಗಳು ಸಾಮಗಾನ, ಚಲುವು ಒಲವು, ಸಂಜೆದಾರಿ, ದೇವಶಿಲ್ಪ, ದೀಪದ ಹೆಜ್ಜೆ, ತೀರ್ಥವಾಣಿ, ಕಾರ್ತಿಕ, ಅನಾವರಣ ಮೊದಲಾದ ಕವನ ಸಂಕಲನಗಳನ್ನು ರಚಿಸಿದ್ದಾರೆ. ಪ್ರಸ್ತುತ ಗದ್ಯ ಭಾಗವನ್ನು ಇವರು ಗಂಗೆಯ ಶಿಖರಗಳಲ್ಲಿ ಎಂಬ ಪ್ರವಾಸ ಕಥನದಿಂದ ಆರಿಸಿಕೊಳ್ಳಲಾಗಿದೆ. ಪದಗಳ ಅರ್ಥ: ವೀಕ್ಷಿಸು ಅಂದರೆ ನೋಡು, ಬದಿ ಅಂದರೆ ಪಕ್ಕ, ಪುರಾಣೋಕ್ತ ಅಂದರೆ ಪುರಾಣಗಳಲ್ಲಿ ಹೇಳಿದ, ಪರಿಗ್ರಹಿಸು ಅಂದರೆ ಸ್ವೀಕರಿಸು, ಸ್ತಬ್ಧ ಅಲುಗಾಡದ ರೀತಿ, ಅವರ್ಣನೀಯ ಅಂದರೆ ವರ್ಣಿಸಲಾಗದ, ನಿಸರ್ಗ ಪ್ರಕೃತಿ, ಪ್ರಾಚೀನ ಅಂದರೆ ಹಿಂದಿನ, ಅಬಾಧಿತ ಅಂದರೆ ತಡೆಯಿಲ್ಲದ, ಹರಡು ವಿಸ್ತಾರ, ತರಂಗ ಅಂದರೆ ಅಲೆ, ಕಿಕ್ಕಿರಿದು ಅಂದರೆ ಗುಂಪು ಕೂಡಿದ, ಘಂಟಾರವ ಅಂದರೆ ಘಂಟೆಯ ಶಬ್ದ. ಇಲ್ಲಿ ಕೆಲವು ಅವ್ಯಯಗಳ ವಿಧಗಳನ್ನು ನೋಡೋಣ ಸ್ನೇಹಿತರೆ. ಅವ್ಯಯದ ವಿಧಗಳು ಮತ್ತು ಅವಕ್ಕೆ ಉದಾಹರಣೆ. ಸಾಮಾನ್ಯ ಅವ್ಯಯಕ್ಕೆ ಉದಾಹರಣೆ: ಚೆನ್ನಾಗಿ, ನೆಟ್ಟಗೆ, ತಟ್ಟನೆ, ಭಿಮ್ಮನೆ, ಸುಮ್ಮನೆ, ಬೇಗನೆ, ಹಾಗೆ. ಈ ಚೆನ್ನಾಗಿ ಇದು ಟೀಟಿಗಾಗಿತ್ತು ಸ್ನೇಹಿತರೆ. ಅನುಕರಣ ಅವ್ಯಯಗಳು ಅಂದರೆ ಜುಳುಜುಳು, ಪಟಪಟ, ಧಗಧಗ, ಸುಯ್ಯನೆ, ದಡದಡ,
ಢನಢನ ಇವೆಲ್ಲವೂ ಅನುಕರಣ ಅವ್ಯಯಗಳಿಗೆ ಉದಾಹರಣೆಗಳು. ಭಾವಸೂಚಕ ಅವ್ಯಯಗಳು. ಭಾವಸೂಚಕ ಅವ್ಯಯಗಳಿಗೆ ಉದಾಹರಣೆ ಎಲ, ಅಯ್ಯೋ, ಅಕಟಕಟ, ಆಹಾ, ಭಲ, ಥು, ಅಬ್ಬ ಈ ಉದಾಹರಣೆಗಳು. ಕ್ರಿಯಾರ್ಥಕ ಅವ್ಯಯಗಳು. ಕ್ರಿಯಾರ್ಥಕ ಅವ್ಯಯಗಳಿಗೆ ಉದಾಹರಣೆ ಉಂಟು, ಬೇಕು, ಬೇಡ, ಅಹುದು, ಸಾಕು, ಇಲ್ಲ, ಅಲ್ಲ, ಹೌದು. ಇನ್ನು ಸಂಬಂಧಾರ್ಥಕ ಅವ್ಯಯಗಳು ಮತ್ತು, ಅಥವಾ, ಆದ್ದರಿಂದ, ಆದುದರಿಂದ, ಅಲ್ಲದೆ, ಹಾಗಾದರೆ. ಕೃದಂತ ಅವ್ಯಯ ಇರಲು, ಇರಲಾಗಿ, ಬರುತ್ತಿರಲು, ಬರುತ್ತಿರಲಾಗಿ ಎಂಬ ಉದಾಹರಣೆಗಳು. ತದ್ದಿತಾಂತ ಅವ್ಯಯಕ್ಕೆ ಉದಾಹರಣೆಗಳು ಅಂದರೆ ಅಂತೆ, ತನಕ, ವರೆಗೆ, ಮಟ್ಟಿಗೆ, ರಾಮನಂತೆ, ಮನೆ ತನಕ ಇವೆಲ್ಲವೂ ತದ್ದಿತಾಂತ ಅವ್ಯಯಗಳಿಗೆ ಉದಾಹರಣೆಗಳು. ಇನ್ನು ಅವಧಾರಣಾರ್ಥಕ ಅವ್ಯಯಗಳಿಗೆ ಉದಾಹರಣೆ ಅಂದರೆ ಅದೇ, ಇದೇ, ನಾನೇ ಇವುಗಳಲ್ಲಿರುವ ಏಕಾರ. ನುಡಿಗಟ್ಟುಗಳು. ಈ ನುಡಿಗಟ್ಟುಗಳು SDA, FDA ಮತ್ತು PDO, GPSTR ಎಲ್ಲ ಎಕ್ಸಾಮ್ಗಳಿಗೆ ಇರುವಂಥ ಪ್ರಶ್ನೆನ ಸ್ನೇಹಿತರೆ ಇದು. ವಿಶೇಷಾರ್ಥ ನೀಡುವ ಪದಪುಂಜವನ್ನು ಪಡೆನುಡಿ ಅಥವಾ ನುಡಿಗಟ್ಟು ಎಂದು ಕರೆಯಲಾಗುತ್ತದೆ. ಇಲ್ಲಿ ಪದಗಳ ಬಾಹ್ಯ ಅರ್ಥಕ್ಕಿಂತ ಸೂಚ್ಯಾರ್ಥ ಇಲ್ಲವೇ ಒಳ ಅರ್ಥ ಪ್ರಧಾನವಾಗಿರುತ್ತದೆ. ಉದಾಹರಣೆಗೆ ಕತ್ತಿ ಮಷೆ ಅಂದರೆ ದ್ವೇಷ ಸಾಧಿಸು, ಬೆನ್ನು ತಟ್ಟು ಪ್ರೋತ್ಸಾಹಿಸು, ನಾಯಿ ಜನ್ಮ ಅಂದರೆ ಹೀನ ಬಾಳು, ಕೈಕೊಡು ಮೋಸ ಮಾಡು, ಹೊಂಚು ಹಾಕು ಸಮಯ ಸಾಧಿಸು, ತಲೆದೂಗು ಮೆಚ್ಚುಗೆ ಸೂಚಿಸು. 7ನೇ ಪಾಠ ನನ್ನ ಗೋಪಾಲ ಕುವೆಂಪು ಅವರ ಒಂದು ರಚನೆ. ಇದು ಪಾಠದ ಪ್ರವೇಶವನ್ನು ನೋಡೋದಾದರೆ ಇಂಗ್ಲಿಷ್ ಸಾಹಿತ್ಯದ ಪ್ರಭಾವದಿಂದ ಹೊಸಗನ್ನಡ ಸಾಹಿತ್ಯದಲ್ಲಿ ಅನೇಕ ಪ್ರಕಾರದ ಕೃತಿಗಳು ಬಂದವು. ಸಣ್ಣ ಕಥೆಯಾಗಿರ್ಬೋದು, ಕಾದಂಬರಿ, ಕವಿತೆ, ಕಥನ ಕಾವ್ಯ, ಪ್ರಬಂಧ, ಜೀವನ ಚರಿತ್ರೆ, ವ್ಯಕ್ತಿ ಚಿತ್ರಣಗಳಂತೆ ನಾಟಕ ಪ್ರಕಾರವು ಒಂದಾಗಿದೆ. 18ನೇ ಶತಮಾನದಲ್ಲಿ ರಚಿತವಾದ ಸಿಂಗರಾರ್ಯನ ಮಿತ್ರವಿಂದ ಗೋವಿಂದವೇ ಮೊದಲ ಉಪಲಬ್ಧ ನಾಟಕವಾದರೆ ಇದು ವಾಚಕ ಅಂದರೆ ಸಂಭಾಷಣೆ, ಆಂಗಿಕ ಅಂದರೆ ಅಂಗಚಲನೆ, ಆಹಾರ್ಯ ಅಂದರೆ ವೇಷಭೂಷಣ, ಸಾತ್ವಿಕ ಅಂದರೆ ಮುಖಭಾವ ಎಂಬ 4 ಅಂಗಗಳಿಂದ ಕೂಡಿದ್ದುದು. ಇದು ಕೆಸೆಟ್ ಕೂಡ ಪ್ರಶ್ನೆ ಆಗ್ಬೋದು ಸ್ನೇಹಿತರೆ. ಇದು ಕನ್ನಡ HSTR ಆಗಿರ್ಬೋದು, ಈ ಒಂದು ಕನ್ನಡ ನೆಟ್ ಪರೀಕ್ಷೆಗಾಗಿರ್ಬೋದು, ಇದು ಸ್ವಲ್ಪ ಗಮನ ಕೊಡಿ. ಅಂದರೆ ಮಿತ್ರವಿಂದ ಗೋವಿಂದ ನಾಟಕದಲ್ಲಿರುವ 4 ಅಂಗಗಳು ಯಾವುವು ಅಂದರೆ ವಾಚಕ, ಆಂಗಿಕ, ಆಹಾರ್ಯ, ಸಾತ್ವಿಕ ಇವುಗಳು. ಇಂದು ದೃಶ್ಯ ಮಾಧ್ಯಮಕ್ಕೆ ರಂಗ ಪರಿಕರ, ಬೆಳಕು, ಧ್ವನಿಗಳು ಸೇರಿಕೊಂಡಿವೆ. ಇಂಥ ನಾಟಕವನ್ನು ಅದರಲ್ಲಿಯ ಅಂಕ, ದೃಶ್ಯ ಇತ್ಯಾದಿಗಳಿಗನುಗುಣವಾಗಿ ರೂಪಕ, ಪ್ರಹಸನ, ಏಕಾಂಕಗಳೆಂದು ಕರೆಯುವುದು ಉಂಟು. ಪ್ರಸ್ತುತ ನಾಟಕ ಭಾಗದಲ್ಲಿ ಜೀವನ ನಿರ್ವಹಣೆಯ ಸಮಸ್ಯೆಯ ನಡುವೆಯೂ ಹೆತ್ತವಳ ಶೈಕ್ಷಣಿಕ ಕಾಳಜಿ, ನಿಷ್ಕಲ್ಮಶ ಭಕ್ತಿ, ಪ್ರಕೃತಿಯ ಆರಾಧನೆ ಇತ್ಯಾದಿಗಳ ಕಡೆಗೆ ನಾಟಕಕಾರರು ಗಮನವಿಟ್ಟು ಚಿತ್ರಿಸಿರುವುದನ್ನು ಕಾಣಬಹುದು. ಕುವೆಂಪು ಅವರ ಸಂಕ್ಷಿಪ್ತ ಪರಿಚಯವನ್ನು ನೋಡೋದಾದರೆ ಕನ್ನಡದ ವರ್ಡ್ಸ್ವರ್ತ್ ಹಾಗೂ ರಾಷ್ಟ್ರಕವಿ ಎಂದೇ ಖ್ಯಾತರಾಗಿರುವ ಕುವೆಂಪು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರು ದಿನಾಂಕ 26/12/1904 ಜನಿಸ್ತಾರೆ. ಇವರು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಕುಪ್ಪಳ್ಳಿಯವರು. ಇವರ ತಂದೆ ವೆಂಕಟಪ್ಪಗೌಡ, ತಾಯಿ ಸೀತಮ್ಮ. ತಾಯಿಯ ಊರು ಚಿಕ್ಕಮಗಳೂರು ಜಿಲ್ಲೆಯ ಹಿರೇಕೊಡಿಗೆ. ಹೇಮಾವತಿ ಇವರ ಹೆಂಡತಿ. ಇವರ ಕಾವ್ಯನಾಮ ಕುವೆಂಪು. ಚಂದ್ರಮಂಚಿಕೆ, ಬಾಚಿಕೊರಿ, ನವಿಲು, ಪಕ್ಷಿಕಾಶಿ ಕವನ ಸಂಕಲನಗಳಾದರೆ ಬೆರಳ್ಗೆ ಕೊರಳ್, ಶೂದ್ರ ತಪಸ್ವಿ, ಜಲಗಾರ ಇವು ನಾಟಕಗಳು. ರಸವೈಸಹ, ವಿಭೂತಿ ಪೂಜೆ, ದ್ರೌಪದಿಯ ಶಿರಿಮುಡಿ ವಿಮರ್ಶೆಗಳು, ನನ್ನ ದೇವರು ಮತ್ತು ಇತರ ಕಥೆಗಳು ಇದು ಸಣ್ಣ ಕಥೆ, ಕಾನೂರು ಹೆಗ್ಗಡತಿ, ಮಲಿಗಲ್ಲಿ ಮದುಮಗಳು ಇವು ಕಾದಂಬರಿಗಳು, ಶ್ರೀರಾಮಾಯಣ ದರ್ಶನಂ ಇದು ಮಹಾಕಾವ್ಯ. ಇವೇ ಮೊದಲಾದ 80 ಕೃತಿಗಳನ್ನು ಕುವೆಂಪು ಅವರು ರಚಿಸಿದ್ದಾರೆ. ಕುವೆಂಪು ಅವರು ಪದ್ಮಭೂಷಣ 1958ರಲ್ಲಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1955ರಲ್ಲಿ, ರಾಷ್ಟ್ರಕವಿ 1964, ಜ್ಞಾನಪೀಠ 1964, ಜ್ಞಾನಪೀಠ ಪ್ರಶಸ್ತಿ 1968, ಪಂಪ ಹಾಗೂ ಕರ್ನಾಟಕ ರತ್ನ ಪ್ರಶಸ್ತಿಗಳಿಂದ ಪುರಸ್ಕೃತರಾದರು. ಪ್ರಸ್ತುತ ನಾಟಕವನ್ನು ಅವರ ನನ್ನ ಗೋಪಾಲ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ. ಇವರು ದಿನಾಂಕ 10/11/1994ರಲ್ಲಿ ನಿಧನ ಹೊಂದುತ್ತಾರೆ. ಪದಗಳ ಅರ್ಥ: ಇಂಪು ಅಂದರೆ ಮಧುರ, ಮಧುರವಾದದ್ದು. ಕರಡಿಗೆ ಅಂದರೆ ಭರಣಿ, ಪೆಟ್ಟಿಗೆ, ಚರಕ, ರಾಟೆ ಮತ್ತು ನೂಲು ತೆಗೆಯುವ ಸಾಧನ. ತೊಳಗು, ಪ್ರಕಾಶಿಸು. ತೊಳಗು ಅಂದರೆ ಪ್ರಕಾಶಿಸು. ಬವಣೆ ಅಂದರೆ ಕಷ್ಟ, ತೊಂದರೆ. ಮಳೆಬಿಲ್ಲು, ಕಾಮನಬಿಲ್ಲು. ಯೋಗಿ, ಯೋಗದಲ್ಲಿ ತೊಡಗಿದ. ಮತ್ತು ಯತಿ. ಮಿರುಗು ಅಂದರೆ ಪ್ರಕಾಶಿಸು. ಮಿರುಗು ಅಂದರೆ ಪ್ರಕಾಶಿಸು. ತೊಳಗು ಅಂದರೆ ಪ್ರಕಾಶಿಸು. ಓಲೆ, ತಾಳೆ ಮರದ ಗರಿಯ ಹಾಳೆ ಅಥವಾ ಕಾಗದ. ಕಾದರೆ, ಹಾದಿ ನೋಡು. ಕಾದರೆ ಅಂದರೆ ಹಾದಿ ನೋಡು, ನಿರೀಕ್ಷಿಸು. ತಿಲಕ, ಹಣೆಯ ಬೊಟ್ಟು. ನೂತು ಅಂದರೆ ನೂಲು ತೆಗೆದು. ಪವಡಿಸು, ಮಲಗು ಮತ್ತು ನಿದ್ರಿಸು. ಬಳಲು, ಆಯಾಸ, ಶ್ರಮ. ಬೈಗು ಅಂದರೆ ಸಂಜೆ. ಸಿಲುಕೆ ಅಂದರೆ ಸಿಗಲಾರೆನು. ಸಿಲುಕೆ ಅಂದರೆ ಸಿಗಲಾರೆನು. 8ನೇ ಪಾಠ ಸೌಜನ್ಯ, ಹಾಮಾನಾಯಕ ಅವರ ರಚನೆ. ಪಾಠದ ಪ್ರವೇಶ: ನಮ್ಮ ವ್ಯಕ್ತಿತ್ವಕ್ಕೆ ಶೋಭೆ ತರುವ ಗುಣಗಳಲ್ಲಿ ಸೌಜನ್ಯವು ಒಂದು. ಪ್ರತಿಯೊಬ್ಬರಲ್ಲೂ ಈ ಗುಣ ಅಪೇಕ್ಷಣೀಯ. ಮನುಷ್ಯ ಸಂಬಂಧಗಳನ್ನು ಬಲಪಡಿಸುವಲ್ಲಿ ವರ್ತನೆಗಳು ಮುಖ್ಯ ಪಾತ್ರ ವಹಿಸುತ್ತವೆ. ಸೌಜನ್ಯದ ವರ್ತನೆಯನ್ನು ವ್ಯಕ್ತಿಗತವಾಗಿ ರೂಢಿಸಿಕೊಳ್ಳುವುದರಿಂದ ಅದರ ಪರಿಣಾಮ
ಪ್ರಭಾವಗಳು ಸಮಾಜದ ಮೇಲೂ ಪ್ರತಿಫಲಿಸುತ್ತದೆ. ಇದನ್ನು ಮನಗಂಡೇ ನಮ್ಮ ಹಿರಿಯರು ಉತ್ತಮ ಮಾನವೀಯ ಮೌಲ್ಯಗಳಲ್ಲಿ ಸೌಜನ್ಯಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಿದ್ದಾರೆ. ಮಕ್ಕಳಲ್ಲೂ ಸೌಜನ್ಯ ಗುಣ ನೆಲೆಸಲಿ ಎಂಬುದು ಈ ಪಾಠದ ಒಂದು ಮುಖ್ಯ ಆಶಯವಾಗಿದೆ. ಹಮ್ಮಾನಾಯಕ್ ಅವರ ಸಂಕ್ಷಿಪ್ತ ಪರಿಚಯ. 12 ಸೆಪ್ಟೆಂಬರ್ 1931ರಲ್ಲಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಹಾರೋಗದ್ದೆಯಲ್ಲಿ ಜನಿಸ್ತಾರೆ. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕ, ಗುಲ್ಬರ್ಗಾ ವಿವಿಯಲ್ಲಿ ಉಪಕುಲಪತಿಗಳಾಗಿ ಸೇವೆ ಸಲ್ಲಿಸಿದ ಇವರು ಅಂಕಣ ಬರೆಹ, ಜೀವನ ಚರಿತ್ರೆ, ಲಲಿತ ಪ್ರಬಂಧ, ಗ್ರಂಥ ಸಂಪಾದನೆ ಮುಂತಾದ ಪ್ರಕಾರಗಳಲ್ಲಿ 70ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಸಂಪ್ರತಿ, ಸಲ್ಲಾಪ, ಶಿವಲಂಗಿ, ಸಂಪನ, ಸ್ವಗತ, ಜಾನಪದ ಸ್ವರೂಪ, ಸಮೀಕ್ಷೆ ಮುಂತಾದವು ಇವರ ಕೃತಿಗಳು. ಇವರ ಸಂಪ್ರತಿ ಅಂಕಣ ಬರೆಹಗಳಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಇವರು ಕನ್ನಡ ಸಾಹಿತ್ಯ ಮತ್ತು ಆಡುಭಾಷೆ ಎಂಬ ಮಹಾಪ್ರಬಂಧವನ್ನು ಸಾದರಪಡಿಸಿ ಅಮೆರಿಕಾದ ಇಂಡಿಯಾನಾ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿ ಪಡೆದರು. ಪ್ರಸ್ತುತ ಸೌಜನ್ಯ ಲೇಖನವನ್ನು ಹಮ್ಮಾನಾಯಕ್ ಅವರ ಸುಲಂಗಿ ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಶ್ರೀಯುತರು 10 ನವೆಂಬರ್ 2000ರಂದು ನಿಧನ ಹೊಂದುತ್ತಾರೆ. ಪದಗಳ ಅರ್ಥ: ದೈನಂದಿನ ಅಂದರೆ ದಿನನಿತ್ಯದ, ಸೌಜನ್ಯ ಅಂದರೆ ಸಜ್ಜನಿಕೆ, ಔದಾರ್ಯ, ವಿನಯ. ಅಪವ್ಯಯ ಅಂದರೆ ದುಂದುವೆಚ್ಚ, ವಿಧಿ ಅಂದರೆ ಕ್ರಮ ಮತ್ತು ರೀತಿ, ಆದರ ಅಂದರೆ ಗೌರವ, ಪ್ರೀತಿ, ಉಪಚಾರ, ಕೃತಕ, ಸಹಜವಲ್ಲದ, ಸಹಾನುಭೂತಿ, ಅನುಕಂಪ ಮತ್ತು ದಯೆ, ಸ್ವರೂಪ, ನಿಜರೂಪ, ಆಕೃತಿ, ಸ್ವಭಾವ ಮತ್ತು ಕ್ರಮ. ಪದ್ಯಭಾಗ. ಮೊದಲನೇ ಪದ್ಯ. ಮೂಡಲ್ ಕುಣಿಗಲ್ ಕೆರೆ. ಇದು ಜನಪದ ಗೀತೆ. ಪಾಠದ ಪ್ರವೇಶವನ್ನು ನೋಡೋದಾದರೆ, ಓದು ಬರಹವನ್ನು ಅರಿಯದ ನಮ್ಮ ಹಳ್ಳಿಯ ಜನ ತಮ್ಮ ಬದುಕಿನ ಅನುಭವಗಳನ್ನೇ ಕಟ್ಟಿ ಹಾಡಿದ್ದಾರೆ. ಅದು ಜನಪದ ಸಾಹಿತ್ಯವೆಂದು ಮನೆಮಾತಾಗಿದೆ. ಕವಿ ಯಾರೆಂದು ತಿಳಿಯದೆ ಜನರ ಬಾಯಿಂದ ಬಾಯಿಗೆ, ಕಿವಿಯಿಂದ ಕಿವಿಗೆ ಜನಪದ ಸಾಹಿತ್ಯವು ಹರಿದು ಬಂದಿದೆ. ಈ ಜನಪದ ಸಾಹಿತ್ಯದಲ್ಲಿ ಜೀವನ ಪ್ರೀತಿ ಎಲ್ಲೆಡೆ ತುಂಬಿರುವುದನ್ನು ಕಾಣಬಹುದು. ಜನಪದ ಸಾಹಿತ್ಯವನ್ನು ರಚಿಸಿದವರು ಅನಾಮಧೇಯ ಶ್ರೀಸಾಮಾನ್ಯರು. ಆದರೆ ಅವರ ಭಾವ ಶ್ರೀಮಂತಿಕೆ ಮಾತ್ರ ಅಸಾಮಾನ್ಯವಾದದ್ದು. ಇಂದು ಆಧುನಿಕ ಜೀವನ ವಿಧಾನದಿಂದಾಗಿ ಮಕ್ಕಳು ಜಾನಪದ ಸಂಗೀತ, ಕಥೆ, ಗೀತೆಯ ಸೊಗಡಿನಿಂದ ವಂಚಿತರಾಗುತ್ತಿದ್ದಾರೆ. ಈ ಕೊರತೆಯನ್ನು ತುಂಬಿಕೊಡುವುದು ಇಂದಿನ ಅಗತ್ಯವಾಗಿದೆ. ಜಲ ಸಂಸ್ಕೃತಿ ಜನಪದ ಬದುಕಿನ ಅವಿಭಾಜ್ಯ ಅಂಗ. ಸಕಾಲಕ್ಕೆ ಮಳೆ ಬಂದು ಕೆರೆ ಬಾವಿಗಳು ತುಂಬಿ ತುಳುಕಿದರೆ ನಾಡು ಸಂಪತ್ಭರಿತವಾಗುತ್ತದೆ. ನೀರು ತುಂಬಿರುವ ಕೆರೆಗಳೆಂದರೆ ಜನಪದರಿಗೆ ತುಂಬ ಪ್ರೀತಿ. ತುಂಬಿದ ಕೆರೆಗಳ ಬಗ್ಗೆ ಅವರು ಹಾಡು ಕಟ್ಟಿ ನೆಲೆದಿದ್ದಾರೆ, ಮೈಮನ ಮರೆತು ಕುಣಿದಿದ್ದಾರೆ. ಮದಗದ ಕೆರೆ, ಕುಣಿಗಲ್ ಕೆರೆ ಇವು ಜನಪದರ ಪ್ರೀತಿಗೆ ಪಾತ್ರವಾದ ವಿಶಿಷ್ಟ ಕೆರೆಗಳು. ಅವರ ಭಾವನೆಗಳಿಗೆ ಹಿಡಿದ ಕನ್ನಡಿಯಾಗಿ ಈ ಜನಪದ ಗೀತೆ ಮೂಡಿಬಂದಿದೆ. ನಾಗರಿಕತೆ ಬೆಳೆದಂತೆ ಕೆರೆಗಳು ನಾಶವಾಗುತ್ತಿರುವ ಪ್ರಸ್ತುತ ಸಂದರ್ಭದಲ್ಲಿ ಈ ಗೀತೆ ಹೆಚ್ಚು ಮಹತ್ವ ಪಡೆದುಕೊಂಡಿದೆ. ಜನಪದ ಸಾಹಿತ್ಯವನ್ನು ರಚಿಸಿದವರು ಶ್ರೀಸಾಮಾನ್ಯರು. ಆದರೆ ಅವರ ಭಾವ ಶ್ರೀಮಂತಿಕೆ ಅಸಾಮಾನ್ಯವಾದದ್ದು. ಈ ಜನಪದ ಗೀತೆಯನ್ನು ಮತಿಘಟ್ಟ ಕೃಷ್ಣಮೂರ್ತಿಯವರು ಸಂಗ್ರಹಿಸಿರುವ ಕನ್ನಡ ಜನಪದ ಸಾಹಿತ್ಯ ಭಂಡಾರ ಸಂಪುಟ 1ರಿಂದ ಆಯ್ದುಕೊಳ್ಳಲಾಗಿದೆ. ಮತಿಘಟ್ಟ ಕೃಷ್ಣಮೂರ್ತಿಯವರು ಸಂಗ್ರಹಿಸಿರುವ ಕನ್ನಡ ಜನಪದ ಸಾಹಿತ್ಯ ಭಂಡಾರ ಸಂಪುಟ 1ರಿಂದ ಆಯ್ದುಕೊಳ್ಳಲಾಗಿದೆ. ಕುಣಿಗಲ್ ಇದು ತುಮಕೂರು ಜಿಲ್ಲೆಯ ತಾಲೂಕು ಕೇಂದ್ರ. ಬೆಂಗಳೂರಿನಿಂದ 74 ಕಿಲೋಮೀಟರ್ ದೂರದಲ್ಲಿ ಈ ಕೆರೆ ಇದೆ. ಜನಪದ ಗೀತೆ ಕೆರೆಗಳ ಉಳಿವಿನ ಬಗ್ಗೆ ಗಮನ ಸೆಳೆಯುತ್ತದೆ. ಜನಪದ ಗೀತೆಯಲ್ಲಿ ಮೂಡಿಬಂದಿರುವ ಕುಣಿಗಲ್ ಕೆರೆಯು 15 ಮೈಲಿ ಸುತ್ತಳತೆಯನ್ನು ಹೊಂದಿದೆ. ಉತ್ತರ ದೇಶದಿಂದ ಬಂದು ಇಲ್ಲಿ ಸ್ನಾನ ಮಾಡಿ ಕುಷ್ಠರೋಗವನ್ನು ಕಳೆದುಕೊಂಡು ಋಂಗನೆಂಬ ಚಕ್ರವರ್ತಿ ಕಟ್ಟಿಸಿದನೆಂದು ಸ್ಥಳ ಪುರಾಣ ಹೇಳುತ್ತದೆ. ಕೆರೆಯ ಏರಿಯ ಮೇಲೆ ಹೊಯ್ಸಳರ ಕಾಲದ ಪ್ರಾಚೀನ ಸೋಮೇಶ್ವರ ದೇವಾಲಯವಿದೆ. ಇತ್ತೀಚೆಗೆ ಹೇಮಾವತಿ ಜಲಾಶಯದಿಂದ ಈ ಕೆರೆಗೆ ನೀರನ್ನು ಹರಿಸಲಾಗುತ್ತದೆ. ಪದಗಳ ಅರ್ಥ: ಮೂಡಲು ಅಂದರೆ ಪೂರ್ವ ದಿಕ್ಕು, ಸಾರಂಗ ಅಂದರೆ ಜಿಂಕೆ, ಉರುಗೋಲು ಅಂದರೆ ಹುಟ್ಟು, ದೋಣಿ ನಡೆಸುವ ಸಾಧನ, ಕಬ್ಬಕ್ಕಿ ಅಂದರೆ ಜಲಚರಗಳನ್ನು ತಿನ್ನುವ ಪಕ್ಷಿ, ಬಾಳೆ ಮೀನು ಅಂದರೆ ಒಂದು ಜಾತಿಯ ಮೀನು, ಐಭೋಗ ಅಂದರೆ ವೈಭವ ಮತ್ತು ಸುಖ, ಚಂದಿರಾಮ ಅಂದರೆ ಚಂದಿರ, ಅಂತಂತ್ರಿಷಿ ಅಂದರೆ ನೀಳವಾಗಿ ನೋಡು. ವಚನ. 6ನೇ ಪದ್ಯ. ವಚನ. ಬಸವಣ್ಣ, ಸೊನ್ನಲಿಗೆ ಸಿದ್ದರಾಮ ಮತ್ತು ಅಕ್ಕಮಾದಿಯವರ ವಚನಗಳನ್ನು ನೋಡೋಣ ಸ್ನೇಹಿತರೆ. ಬಸವಣ್ಣವರ ಪರಿಚಯ. ಭಕ್ತಿ ಭಂಡಾರಿ ಬಸವಣ್ಣನವರು 12ನೇ ಶತಮಾನದ ಮಧ್ಯಭಾಗದಲ್ಲಿ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಜನಿಸ್ತಾರೆ. ಇವರ ತಂದೆ ಮಾದರಸ, ತಾಯಿ ಮಾದಲಾಂಬಿಕೆ. ಇವರು ಕಳಚೂರಿಯ ಬಿಜ್ಜಳನ ಆಸ್ಥಾನದಲ್ಲಿ ಪ್ರಧಾನಮಂತ್ರಿಯಾಗಿದ್ದರು. ವಿಶ್ವದ ಮೊದಲ ಸಂಸತ್ತು ಎಂಬ ಖ್ಯಾತಿ ಪಡೆದ ಅನುಭವ ಮಂಟಪದ ರೂವಾರಿಗಳು. ಕಾಯಕವೇ ಕೈಲಾಸ ಎಂದು ಸಾರಿ ಜನರನ್ನು ದುಡಿದು ಬದುಕುವ ಪಥದಲ್ಲಿ ಮುನ್ನಡೆಸಿದವರು. ಬಸವಣ್ಣನವರ ಸುಮಾರು 1500 ವಚನಗಳು ಪ್ರಸ್ತುತದಲ್ಲಿ ಲಭ್ಯವಿವೆ. ಇವರ ವಚನಗಳ ಅಂಕಿತ ಕೂಡಲ ಸಂಗಮದೇವ. ಸೊನ್ನಲಿಗೆ ಸಿದ್ದರಾಮ. ಬಸವಣ್ಣನವರ ಸಮಕಾಲೀನರಾದ ಸಿದ್ದರಾಮರ ಊರು ಸೊನ್ನಲಿಗೆ. ಇವರ ತಂದೆ ಮುದ್ದುಗೌಡ, ತಾಯಿ ಸುಗ್ಗವೆ. ಕರ್ಮದಲ್ಲಿ ನಂಬುಗೆ ಇರಿಸಿದವನು. ಅಲ್ಲಮ ಪ್ರಭುವಿನಿಂದಾಗಿ ಜ್ಞಾನಯೋಗದ ಮೆಟ್ಟಿಲೇರಿ ಶಿವಜ್ಞಾನ ಸಂಪನ್ನನಾದ ವಚನಕಾರ. ಅಲ್ಲಮ ಪ್ರಭುಗಳ ದರ್ಶನ ಮತ್ತು
ಮಾರ್ಗದರ್ಶನದಿಂದ ಅನುಭವ ಮಂಟಪದ ಒಬ್ಬ ಸಕ್ರಿಯ ಚಿಂತಕನಾಗಿದ್ದರು. ಇವರ ವಚನಗಳ ಅಂಕಿತ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಅಕ್ಕ ಮಹಾದೇವಿ 12ನೇ ಶತಮಾನದ ಮಧ್ಯಭಾಗದಲ್ಲಿದ್ದ ಬಹುದೊಡ್ಡ ಶಿವಸೇನೆ. ಈಕೆ ಶಿವಮೊಗ್ಗ ಜಿಲ್ಲೆಯ ಉಡುತಡಿ ಎಂಬಲ್ಲಿ ಜನಿಸಿದರು. ಕನ್ನಡ ಸಾಹಿತ್ಯದ ಮೊದಲನೆಯ ಕವಯಿತ್ರಿ. ಈಕೆ ಸಂಪ್ರದಾಯಗಳನ್ನು ಧಿಕ್ಕರಿಸಿ ಅಲೌಕಿಕ ನೆಲೆಯಲ್ಲಿ ದಿಟ್ಟ ಮಹಿಳೆ. ಅಲ್ಲಮನಿಂದ ವೈರಾಗ್ಯನಿಧಿ ಎಂದು ಕರೆಸಿಕೊಂಡವಳು. ಈಕೆ ವಚನಗಳು ಭಕ್ತಿ, ವೈರಾಗ್ಯ, ಜ್ಞಾನ ಸಂಪನ್ನವಾಗಿದ್ದರೂ ಕಾವ್ಯ ಸೌಂದರ್ಯದಿಂದ ಮೋಹಕವಾಗಿವೆ. ಚನ್ನಮಲ್ಲಿಕಾರ್ಜುನನನ್ನೇ ಪತಿ ಎಂದು ನಂಬಿ ಶ್ರೀಶೈಲದ ಕದಳಿಬನದಲ್ಲಿ ಐಕ್ಯಳಾದಳು. ಚನ್ನಮಲ್ಲಿಕಾರ್ಜುನ ಎಂಬುದು ಅಕ್ಕ ಮಹಾದೇವಿ ವಚನಗಳ ಅಂಕಿತ ಕೂಡ ಆಗಿದೆ. ಪದಗಳ ಅರ್ಥ: ಅನ್ನಕ್ಕ ಅಂದರೆ ತನಕ, ಸ್ಥಾವರ ಅಂದರೆ ಅಚಲ ಚಲಿಸದ, ಅನ್ನಕ್ಕ ಅಂದರೆ ತನಕ, ಸ್ತುತಿ ಹೊಗಳಿಕೆ ಪ್ರಶಂಸೆ, ತಡಿ ಅಂದರೆ ದಡ ಮತ್ತು ತೀರ, ಶಿರ ಅಂದರೆ ತಲೆ, ಜಂಗಮ ಚಲಿಸುವಂತಹುದು, ನಿಂದೆ ಅಂದರೆ ತೆಗಳುವಿಕೆ ಬೈಯುವಿಕೆ, ತೋಡು ಅಗೆ ಮತ್ತು ಹಳ್ಳ ಮಾಡು